ಇಲ್ಲಿ ಕೂಡಿದಂತ ಹೌದು ಹಿರಿಯರಿಗೆ ಹಿರಿತನ ನಮಸ್ಕಾರ, ಕಿರಿಯರಿಗೆ ಕಿಮ್ಮತ್ತಿನ ನಮಸ್ಕಾರ, ನಮಸ್ಕಾರ ಅಣ್ಣ ತಮ್ಮರಿಗೆ ಅಮೃತದ ನಮಸ್ಕಾರ, ನಮಸ್ಕಾರ ಅಕ್ಕ ತಂಗಿಯರಿಗೆ ಅಕ್ಕರೆ ನಮಸ್ಕಾರ, ಹೌದು ಗುರುಗಳಿಗೆ ಗೌರವದಿಂದ ನಮಸ್ಕಾರ, ನಮಸ್ಕಾರ ಶಿಕ್ಷಕರಿಗೆ ಶಿಸ್ತಿನ ನಮಸ್ಕಾರ ಅಂತ ಹೇಳುತ್ತಾ ಅದಕ್ಕೆ ಹನುಮಂತಣ್ಣ ಏನಾಗಿತ್ರಿ ಸರ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತಿನಲ್ಲಿ ಮಾತು ಹಿಂಗ ಹೇಳ್ತಾರಲ್ಲ, ಏನ್ ಹೇಳಿದ್ರಿಪ್ಪ ಮಾತಾ ಬಾತ ಐಸಾ ಕರನ ಕೊಯ್ ನ ಕನ झूठ ಜೂಟ खाना ऐसा खाना पेट न पकड़ना कूट ಹೌದು ಹೌದು जागा ऐसा पकड़ना कोई न कहना यहाँ से ऊट अंदव ಇದೇನ್ ಹಿಂದಿ ಮಾತಾಡ್ರಿ ನೀವು ನಮ್ಗೆ ಒಂದು ತಿಳಿಲಿಲ್ಲ ಯಪ್ಪ ಇನ್ನ ಬಾತ ಐಸಾ ಕರನ ಕೊಯ್ ನ कहना झूठ ಅಂದ್ರ ಹಿಂಗಂದ್ರೆ ಏನಿಪ್ಪ ಇವತ್ತಿನ ದಿವಸ ತಾಯಿಯ ಫೌಳಿ ಒಳಗ ಮಾತಾಡುವಂತ ಮಾತಾ ತತ್ವ ಕತ್ತಿರ್ಬೇಕ, ಪುರಾಣಿಕ ಇದ್ದಿರ್ಬೇಕ, ಇದ್ದಕ್ಕಿದ್ದಂಗಿದ್ದಿರ್ಬೇಕ, ಇದಕ್ಕಿದ್ದಂಗೆ ಇರ್ಬೇಕು ಶಾರ್ಟ್ ಅಂಡ್ ಸ್ವೀಟ್ ಇದ್ದಿರ್ಬೇಕ, ಏನು ಶಾರ್ಟ್ ಅಂಡ್ ಸ್ವೀಟ್ ಎಷ್ಟ ಬೇಕಲ್ಲ ಅಷ್ಟೇ ಮಾತಾಡ್ಬೇಕು, ಅಷ್ಟೇ ಮಾತಾಡ್ಬೇಕು, ಅದು ಚಲೋ ಇರಬೇಕು. ಇನ್ನ ಖಾನ ಐಸಾ ಖಾನ ಪೇಟ ನ ಪಕಡ್ನ ಕೂಟ್ ಅಂದ್ರ ಹಿಂಗಂದ್ರೆ ಏನಿಪ್ಪ ಇವತ್ತಿನ ದಿವಸ ಇಲ್ಲಿ ಮಾಡಿರ್ತಕ್ಕಂತ ಅನ್ನ ಪ್ರಸಾದ ಆ ಪಂಚಾಮೃತ ಅಡಿಗೆ ನಮ್ಮ ಕೆಪಾಸಿಟಿ ಎಟ್ಟದ, ನಮಗ ಎಟ್ಟದಾಗ್ತದ ನಮ್ಮ ಹೊಟ್ಟೆಗೆ ಎಟ್ಟು ಹತ್ತದ ಅಷ್ಟೇ ಉಣ್ಬೇಕ. ಹೆಚ್ಚಿಗೆ ಉಂಡದ್ರ ಬಹಳ ರುಚಿ ಅದ, ಬಹಳ ಸಿಹಿ ಅದ, ಬಹಳ ಸ್ವಾದ ಅದ ತಿಳ್ಕೊಂಡು ನಮ್ಮ ಕೆಪಾಸಿಟಿ ಬಹಳ ಅದ, ನಮಗ ಬಹಳ ದಕ್ತೈತಿ ಹೇಳಿ ತಿಳ್ಕೊಂಡ ಇವತ್ತಿನ ಮುಂದೆ ತಿಂಗಳು ಇವತ್ತೇ ಊಟ ಮಾಡಿದ್ರ ಅದು ತಮ್ಮ ಹೊಟ್ಟೆಯಲ್ಲಿ ತಮ್ಮ ಹಣ್ಣಾಗಿ ಉಳಿಯಂಗಿಲ್ಲ, ವಿಷ ಆಗಿ ಹೊರಗೆ ಬರ್ತದ. ಹಿಂಗನ್ರಿಪ್ಪ ಇನ್ನ ಜಾಗ ಐಸಾ ಪಕಡ್ನ ಕೊಯ್ ನ ಕನ ಹ್ಯಾಸೆ ಊಟ ಅಂದ್ರ ಹಿಂಗಂದ್ರೆ ಏನಿಪ್ಪ ಇವತ್ತಿನ ದಿವಸ ಈ ತಾಯಿಯ ಫಳಿ ಒಳಗ ಜಾಗ ಹಿಡ್ಕೊಂಡು ಕೂತೀವಂದ್ರ ಕೂತಿದೇವ ಅಂದ್ರ ಇದೇ ಜಾಗ ನಂದೈತಿ ಹೇಳಿ ಅವನು ಎದಿ ಕೈ ಹಚ್ಚಿ ತೋರಿಸಿರಬಾರ್ದ, ಅವನು ಉದ್ದಾರಿ ತಗೊಂಡು ಬಂದಿರಬಾರ್ದ, ಈ ಜಾಗದಂದ ಎದ್ದು ಹೋಗುತ್ತೇಳಿ ಅವಮಾನ ಮಾಡಿ ಕಳಿಸಿರಬಾರ್ದಪ್ಪ. ಅಂತ ಜಾಗವನ್ನ ಹಿಡ್ಕೊಂಡು ಕುಂಡ್ರಬೇಕು ತಮ್ಮ, ಕುಂಡ್ರಬೇಕು. ಅದಕ್ಕೆ ಇನ್ನೊಂದು ಕಡೆ ಜ್ಞಾನಿ ಹೇಳ್ತಾನ, ಏನ್ ಹೇಳ್ತಾನ ಜ್ಞಾನಿ ಮಾತಾ ಗುರುವ ಇದ್ದರೆ ಇರ್ಬೇಕು ಬೀರಪ್ಪ ನಂಗ, ಶಿಷ್ಯ ಇದ್ದರೆ ಇರ್ಬೇಕು ಮಹಾಳಪ್ಪ ನಂಗ, ಸಂತ ಇದ್ದರೆ ಇರ್ಬೇಕು ಸಂತ ತುಕಾರಾಮ ನಂಗ, ಪಂತ್ ಇದ್ದರೆ ಇರ್ಬೇಕು ದಾಮಾಜಿ ಪಂತ ನಂಗಪ್ಪ, ಕವಿಯ ಇದ್ದರೆ ಇರ್ಬೇಕು ಕಾಳಿದಾಸ ನಂಗ, ಯೋಗಿ ಇದ್ದರೆ ಇರ್ಬೇಕು ಅಮೋಘ ಸಿದ್ಧನಂಗ, ಅಣ್ಣ ಇದ್ದರೆ ಇರಬೇಕು ಅಣ್ಣ ಬಸವಣ್ಣ ನಂಗ, ಅಕ್ಕ ಇದ್ದರೆ ಇರಬೇಕು ಅಕ್ಕ ನಾಗಮ್ಮ ನಂಗ, ತಾಯಿ ಇದ್ದರೆ ಇರಬೇಕು ತಾಯಿ ಸೂರಮ್ಮ ನಂಗ, ಹೆಣ್ತಿದ್ದರೆ ಇರಬೇಕು ಸತ್ಯವಾನ ಸಾವಿತ್ರಿ ಹಂಗ, ಮಗಳಿದ್ದರೆ ಇರಬೇಕು ಹೇಮರೆಡ್ಡಿ ಮಲ್ಲಮ್ಮ ನಂಗ, ಮಗ ಇದ್ದರೆ ಇರಬೇಕು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಂಗ. ಹೆಂಗ ಮಾತಾಡಿದ್ರ ನೀ ಮಗನ ಜರ ಸಮಾಧಾನ ತಗೋ, ನಂದ ಫುಲ್ ಸಮಾಧಾನ ಐತಿ, ಇನ್ನ ಬ್ಯಾಟ್ರಿ ಚಾರ್ಜ್ ಮಾಡಿಲ್ಲ ನಾವಿನ. ಮೊದಲೇ ನಿನ್ನ ಮ್ಯಾಗ ಬಹಳ ಉರ್ಕೊಳ್ಳೋರು ಇದ್ರೆ ನಾವು ಸುಧಾರಿಸ್ತೀವಿ. ನೀ ಮಾತಾಡೋ ಮಾತು ಹೆಂಗಾಗ್ತದೆ ಹೇಳಿ, ಹೆಂಗ ಹಾಕದಪ್ಪ ಮಾತಾ? ಹತ್ತಿ ಒಲಿ ಮುಂದೆ ಕೂತ ಅಡಿಗೆ ಮಾಡ್ತ, ಸಸಿ ಇದ್ದಕ್ಕೆ ಸೊಸಿ ಇದ್ದಕ್ಕೆ ಒಲಿ ಮುಂದೆ ಕೂತ ಅಡಿಗೆ ಮಾಡ್ತಿದ್ಳಪ್ಪ ಆಕಿನ ಕೆಲಸ ಹಾಕಿ. ಅತ್ತಿ ಹೊರಸಲ್ದಾಗ ಕೂತು ಏನ್ ಮಾಡ್ತಿದ್ಳು? ಅಕ್ಕಿ ಹಸನ ಮಾಡ್ತಾಳ. ಅಕ್ಕಿ ಇನ್ನ ಮಗ ಇದ್ದ ಮಂಚದ ಮ್ಯಾಗ ಕೂತು ಏನ್ ಮಾಡ್ತಿದ್ರಪ್ಪ? ಮುಂಜಾನೆ ಕೂತು ಮೊಬೈಲ್ ನೋಡ್ತಾನ. ಏನೋ ಮೊಬೈಲ್. ಸಸಿ ಸುಮ್ಮ ಕುಡ್ಲಿಲ್ಲ. ಏನ್ ಮಾಡ್ತಾವಪ್ಪ ಸೊಸಿ? ಎಲ್ಲ ಊರಾಣ ನಾಯಿಗಳೆಲ್ಲ ಹೋದು ಇನ್ನ ಈ ನಾಯಿ ನನಗ ಮೂಲಾಗ್ಯದ, ಹಳೆ ಹಾಕು ನೀನು ಹಳೆ ಅಂದೊಳಕಿ ನಾಯಿ. ಏನೋ ನಾಯಿ ಮ್ಯಾಗಿನ ಹಾಸಿ ಅತ್ತಿ ಕಟ್ಟಲ್ಲ ಏಟ, ಅದು ಅತ್ತಿ ಗೊತ್ತಾಯ್ತು. ಅತ್ತಿ ಬಲ್ಲಕ್ಕಿದ್ದಳಿಪ್ಪ. ಹೇಳಕ್ಕಾಗಿ ತಂದ ಮೂಲ ಮಾಡ್ಯಾನ ಬಿಳಿ ಮರಿ ಬೆಕ್ಕಿ ಉಷಾಕು ನೀನು ಉಷಾ ಅಂದಳಕ್ಕಿ. ಅತ್ತೇನು ಕಂಬಿದಳು ಏನಪ್ಪ, ಆಕಿನೂ ಅಂದೇ ಬಿಟ್ಟಳು. ಬೆಕ್ಕಿನ ಕೈ ನೋಡ್ಕೊತ್ತು. ಇನ್ನು ಮಗ ಹೆಂಗಾದ್ರ ನಾನು ಇವ್ರು ಸಂಸಾರ ಮಾಡ್ಕೊಳ್ತೀವಿ ಕೂಡ ಅಲ್ಲಿ ಇವ್ರು ನಮ್ಮ ಮನ್ಯಾಗ ಎರಡು ಹೆಗ್ಣದಾವು ತಿಂದ ಪಕ್ಕ ಸೊಕ್ಕಿಗೆ ಬಂದವ. ಇವತ್ರನ ಮೊದಲು ಪರಿಬೇಕಂದಳ.
ಹೌದ್ ಹೌದ್ರಿಪ್ಪ ಮುಖಿ ಮಾತು ಮುಖಿ ಗೊತ್ತಾಗ್ತಾವ ಗೊತ್ತಾಗ್ತಾವು ಅದಕ್ಕೆ ಎಷ್ಟು ಮಾತಾಡ್ಬೇಕು ನೋಡು ಅಟ್ಟ ಮಾತಾಡ್ಬೇಕು ಅಷ್ಟೇ ಮಾತಾಡ ಆಯ್ತು ಇನ್ನು ಮುಂದೆ ಅಟ್ಟ ಮಾತಾಡ ತಗೋ ನಮ್ಮ ಸರದೋಡಿ ಕಲಾವಿದರು ಏನ್ ಮಾಡಿದ್ರಿಪ್ಪ ಕಲಾವಿದರು ನಮ್ಮ ಪರಸವಣ್ಣವ್ರು ಹೇಳ್ರವ್ರು ಏನ್ ಹೇಳಿದ್ರು ಇನ್ನ ಈಗ ನಾಂದಿ ಚಾಲು ಆಗಿತ್ತು ನಾಂದಿ ಬಾರಕ್ ಬಂದ್ ಅನ್ನಿ ಚಲೋ ಮಾಡೋರು ನೋಡಪ್ಪ ಇವ್ರು ನೋಡ್ರಿ ನಾವು ಅಲ್ಲಿ ನೀ ಜರ ಸಮಾಧಾನ ತಗೋರು ಹೌದು ಯಾಕಂದ್ರ